ಈಗಾಗಲೇ ತಿರುಕಟ್ಟಿನಲ್ಲಿ ಸೋಮಣ್ಣವರ ಹುಟ್ಟುಹಬ್ಬದ ಪರವಾಗಿ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಹೊಸ ಕ್ಯಾಂಪಸ್ನಲ್ಲಿ 73 ಜೊತೆಗೆ 400 ಗಿಡಗಳನ್ನು ಹಾಕಬೇಕಂತ ಪ್ರಾರಂಭ ಮಾಡಿದ್ವಿ. ಅದರ ಸಂಬಂಧ ಈಗಾಗಲೇ ಗಿಡಗಳನ್ನು ಆವತ್ತಿನ ದಿವಸ ಎಲ್ಲ ಮಕ್ಕಳು ಮತ್ತು ಪ್ರಾಧ್ಯಾಪಕರು, ವೈಸ್ ಚಾನ್ಸಲರ್ ಎಲ್ಲರೂ ಸೇರಿ ಒಂದೇ ದಿವಸ ಅವರ ಹುಟ್ಟುಹಬ್ಬದ ಗೌರವಕ್ಕಾಗಿ 73 ವಿವಿಧ ಜಾತಿಯ ಗಿಡಗಳನ್ನು ಬಿದರಕಟ್ಟೆ ವಿಶ್ವವಿದ್ಯಾಲಯದಲ್ಲಿ ಹೊಸ ಕ್ಯಾಂಪಸ್ನಲ್ಲಿ ನೆಟ್ಟಿದೆ. ಇದು ಒಂದು ಭಾಗ. ವಿವಿಧ ಜಾತಿಯ ಮರಗಳಿದ್ದು ಆ ವಿವಿಧ ಜಾತಿಯ ಮರಗಳನ್ನೆಲ್ಲವನ್ನ ಹೆಸರನ್ನು ಮಾಡಿದ್ವಿ. ಆ ಹೆಸರನ್ನ ಪ್ರತಿಯೊಂದು ಮರಕ್ಕೆ ಹಾಕಿದ್ವಿ. ಅದರ ಒಂದು ದೊಡ್ಡ ಪಟ್ಟಿಯನ್ನು ಮಾಡಿ DC ಕಚೇರಿ ಹಿಂಭಾಗದಲ್ಲಿ ಒಂದು ದೊಡ್ಡ ಬೋರ್ಡ್ ಮಾಡಿ ಹಾಕ್ತೇವೆ ಅವರ ಗೌರವ. ಇದು ಏನಕ್ಕೋಸ್ಕರ ಅಂತಂದ್ರೆ ಅವರ ಗೌರವದ ಜೊತೆಗೆ ಪರಿಸರದ ಬಗ್ಗೆ ಕಾಳಜಿಯನ್ನು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನು ಕೂಡ ಬೆಳೆಸ್ಕೊಳ್ಬೇಕು ಅನ್ನೋ ಇದೇ ಒಂದು ಕಾರಣಕ್ಕಾಗಿ 308 ವಿವಿಧ ಜಾತಿಯ ಮರಗಳು ಜಿಲ್ಲಾಧಿಕಾರಿಗಳ ಆವರಣದಲ್ಲಿದೆ. ಅವುಗಳನ್ನು ಹೆಸರನ್ನು ಬರೆದಿದ್ದೀವಿ, ವೈಜ್ಞಾನಿಕ ಹೆಸರುಗಳನ್ನು ಬರೆದಿದ್ದೀವಿ. 20,000 ಜೀವಿಗಳಿಗೆ ಆಮ್ಲಜನಕವನ್ನು ಕೊಡುತ್ತದೆ ಅಂತ ಅದರ ಬೋರ್ಡಿನ ಕೆಳಗಡೆಗೆ ಹಾಕಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ನಾಗರಿಕನು ಕೂಡ ಅಲ್ಲಿ ಅದನ್ನು ನೋಡಬೇಕು, ಬೋರ್ಡ್ನಲ್ಲಿರ್ತಕ್ಕಂಥದ್ದನ್ನು ಗಮನ ಹರಿಸಬೇಕು. ಅದೇ ರೀತಿ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಿಡ ಮರಗಳ ಬಗ್ಗೆ ಕಾಳಜಿಯನ್ನು ಕೊಡ್ತಾ ಸೋಮಣ್ಣವರ ಹುಟ್ಟುಹಬ್ಬಕ್ಕೆ ನಾವು ನಮ್ಮ ತುಮಕೂರಿನ ವತಿಯಿಂದ ಎಲ್ಲ ಸಂಘಟನೆ ವತಿಯಿಂದ ವೃಕ್ಷ ಮಿತ್ರದಿಂದ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ. ಯಾಕೆ ಸೋಮಣ್ಣನ ಒದಗಿಸ್ಬೇಕು ಅಂತಂದರೆ ಸೋಮಣ್ಣ ಜೊತೆಗೆ ಒಡನಾಟ ಇಟ್ಕೊಳ್ಳೋದಕ್ಕೆ ಸೋಮಣ್ಣನ ಶಕ್ತಿ ಅನ್ನುವಂಥ ಬಂದು ಸೌಡ ಮಾಜಿ ಸಚಿವರು ಸೌಡ ಶಿವಣ್ಣ ನಾವು ಜೊತೆಗಿರುವವರಿಗೆ ಸೌಡ ಶಿವಣ್ಣ ಪವಾರ ಅಂತ ಬರ್ತಿರ್ತಾರೆ. ಸೌಡ ಶಿವಣ್ಣ ಅವರು ಬೈತಾರೆ, ಹೊರಗಡೆ ಹೋಗ್ಬಿಟ್ಟು ಬೈದು ಆಟೆ ಬೈದು ಅವರು ಅವ್ರನ್ನ ಹೆಚ್ಚು ಕೆಲಸ ಮಾಡಿ ಗೊತ್ತಾ. ಸೋಮಣ್ಣ ಅವ್ರ ಮನೆ ಹೋಗಿ ಕೂತಿದ ತಕ್ಷಣ 1 ಗಂಟೆಗೂ ಆಗಿಲ್ಲ ನಾವು ಕೂತ್ಕೊಂಡು 2010ರಲ್ಲಿ ತುಮಕೂರಲ್ಲಿ ಉತ್ಸವದಾಗಿದ್ದು ಸೋಮಣ್ಣ ಅವರು ಹಣ ಹೀಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ವಿಕ್ಟೋರಿಯಾಗಿ ಕೆಲಸ ಮಾಡ್ತಾ ಇದ್ರು. ಈಗಲೂ ನಮ್ಮ ತುಮಕೂರು ಜನರಲ್ ಆಸ್ಪತ್ರೆಯಲ್ಲಿ ಇದ್ದಾರೆ, ಡ್ಯೂಟಿ ಮಾಡ್ತಾ ಇದ್ದಾರೆ. 1 ಗಂಟೆ ಟಿಫನ್ ಮಾಡ್ಕೊಂಡು ಕಾಫಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಟಿಫನ್ ಮಾಡಿ ನಾವು 1 ಗಂಟೆಯಲ್ಲಿ ರೆಡಿ ಮಾಡಿಬಿಟ್ಟು ಯಡಿಯೂರಪ್ಪಾಜಿ ಅವರು ಸರ್ಕಾರ ಇತ್ತು, BJP ಸರ್ಕಾರ 1 ವಾರಕ್ಕೆಲ್ಲ ಇಲ್ಲಿ ಮಹಾನುಭಾವರು ಅವರು ಟ್ರಾನ್ಸ್ಫರ್ ಮಾಡಿದ್ರು. ಅದಕ್ಕೆ ಗ್ರೇಡ್ ಅಂತ ಹೇಳ್ತೀನಿ. ಅಂತ ಮಹಾನುಭಾವರಿಗೆ ದೇವರು ಅವ್ರ 73ನೇ ಜನ್ಮದಿನವನ್ನು ಏನು ಮಾಡ್ತಾ ಇದ್ದೀವಿ ನಮ್ಮ ಜನ್ಮದಿನ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ದೇವರು 3 ವರ್ಷ ಆಯುಷ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಮಾತನ್ನು. ಯಾಕಂದರೆ ಸಾರ್ವಜನಿಕರಿಗೆ ಉಪಯೋಗವಾಗಂತೆ ಮಧುಮೇಹ, ಉಚಿತ ಆರೋಗ್ಯ ಶಿಬಿರ, ದಂತವೈದ್ಯ ಶಿಬಿರ, ಆಯುರ್ವೇದ ತಜ್ಞರೆಲ್ಲ ಕಳಿಸಿ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾದ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ಸೋಮಣ್ಣ ನೇತೃತ್ವ ನಡೀತಾ ಇದೆ. ನಮ್ಮ ಧನ್ಯಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡರು. ನಾವು ಜೊತೆಗಿದ್ದು ಇದಕ್ಕೆಲ್ಲ ಕೂಡ ಕೆಲಸ ಮಾಡ್ತೀವಿ. ಸೋಮಣ್ಣ ಅವರ ಅಭಿಮಾನ ಬೆಳೆದ್ರಿಂದ ಬೇರೆ ಬೇರೆ ಜನ್ಮದಿಂದ ನಾವು ನೋಡ್ತಾ ಇರ್ತೀವಿ. ಸುಮ್ಮನೆ ಕಟಾವು ಹಾಕೊಂಡು ಸೆಕ್ಸ್ ಹಾಕೊಂಡು ಆರಾಮ ಹೋಗೋ ಸಂದರ್ಭದಲ್ಲಿ ಇಂಥ ಜನಪರವಾಗಿ ಜನರಿಗೆ ಅವ್ರ ಜನ್ಮದಿನ ಕೂಡ ಜನರ ಅನುಕೂಲವಾಗಿ ಕೆಲಸ ಮಾಡ್ತಾ ಇರೋದು ಸೋಮಣ್ಣ ಅವ್ರಿಗೆ ಇಷ್ಟ ಆಗುತ್ತೆ. ಸೋಮಣ್ಣ ಸಾಹೇಬರು ನಿಜಕ್ಕೂ ಕೂಡ ನಾವು ಸಾರಿಯಾದ ಒಂದು 25 ವರ್ಷದಿಂದ ಅವರ ಜೊತೆಯಲ್ಲಿ ಒಡನಾಟ ಇದ್ದವರು. ಅವ್ರ ಮನೆಗೆ ಹೋದ್ರೆ ಯಾವುದೇ ಜಾತಿ ಕುಲ ಮತ್ತೆ ನೋಡೋದೇ ಇಲ್ಲ. ಎಲ್ಲರೂ ಅವ್ರ ಮನೆ ಒಳಗಡೆ ಹೋಗಿ ತಿಂಡಿ ಮಾಡ್ಬೋದು. ಅವ್ರ ಮನೆ ಒಳಗಡೆ ಹೋಗಿ ತಿಂಡಿ ಮಾಡ್ಬೋದು. ಮತ್ತೆ ತಿಂಡಿ ತರಬೇಕಿಗೆ ಯಾರಕ್ಕೆ ಹೋಗಿ ತಿಂಡಿ ಕೊಡ್ತಾರೆ, ತಿಂಡಿ ಮನೆಯಲ್ಲಿ ಆ ತಿಂಡಿ ಮಾಡ್ತಾರೆ ಅಂತ ಒಂದು ಸುಧಾರಿಸಿಲ್ಲ. ಮತ್ತೆ ಕೆಲವರು ರಾಜಕಾರಣಿ ಬೆಳೆದ ತಕ್ಷಣ ಎಲ್ಲಿರಪ್ಪ ಇಲ್ಲರಪ್ಪ ಅಂತ ನೋಡ್ತಾ ಇರ್ತೀವಿ. ಮಾತು ಗಟ್ಟೆ ಚೇಂಜ್ ಆಗುತ್ತೆ. ಹಂಗಲ್ಲ, ಮುಟ್ಟಿ ಮಾತಾಡೋದು, ಅವ್ರ ಹೆಸರು ಕರೀತಾರೆ. ಒಂದ್ಸಲ ಅವ್ರ ಹೆಸರು ಗೊತ್ತಾಗ ಹೆಸರು ಕರೀತಾರೆ, ನೀತಿನ ಮಾತಾಡಿಸ್ತಾರೆ. ಅಂತ ವ್ಯಕ್ತಿ ನಮ್ಮ ತುಮಕೂರು ಬಂದಾಗ ನಾವೆಲ್ಲ ಕೂಡ ಒಪ್ಪಿಕೊಂಡು ಸ್ವಾಗತ ಮಾಡಿ ಇಡೀ ಜಿಲ್ಲಾದ್ಯಂತ ನಾವು ತಿರುಗಿ ಅವ್ರ ಕೂಡ ಕೆಲಸ ಮಾಡಿದ್ವಿ. ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಗುರುತಿಸಿ ಸಚಿವ ಸ್ಥಾನ ಕೊಟ್ಟು ಇದೆಲ್ಲ ಕೂಡ ನಮಗೆ ನಮ್ಮ ಜಿಲ್ಲೆಗೆ ಒಂದು ಕೂಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕೊಟ್ಟು ಬಂದ ಅನುಕೂಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂತ ಒಂದು ಸೃಜನಶೀಲ
ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವವುಳ್ಳ ಮತ್ತೆ ಸರ್ವ ಜನಾಂಗವನ್ನು ಪ್ರೀತಿಸುವ ಮನಸ್ಸುಳ್ಳ ಸೋಮಣ್ಣನವರ ಜನ್ಮದಿನವನ್ನು ಅದ್ಭುತವಾಗಿ ಆಚರಣೆ ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಿ ಅವರ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ಕರೆಯುತ್ತೇವೆ.